ಟಿವಿ9ನಲ್ಲಿ ರಾಜ್ಯ ರಾಜಕೀಯದ ಬಹುದೊಡ್ಡ ಸುದ್ದಿ. ರಾಜ್ಯ ಸಚಿವ ಸಂಪುಟಕ್ಕೆ ಮತ್ತೆ ಭರ್ಜರಿ ಸರ್ಜರಿ. ಸಚಿವ ಸಂಪುಟದಲ್ಲಿ ಭಾರಿ ಬದಲಾವಣೆಗಳಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಶೀಘ್ರದಲ್ಲೇ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಲಿದೆ. ವಿಧಾನಸಭೆಯ ಅಧಿವೇಶನದ ಬಳಿಕ ಮತ್ತೆ ಸಂಪುಟ ಕಸರತ್ತು ನಡೆಯುತ್ತೆ, ಆ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಈಗಾಗಲೇ ಸಂಪುಟ ರಚನೆ ಆಗೋದಕ್ಕೆ ಸಾಕಷ್ಟು ದಿನಗಳು ತೆಗೆದುಕೊಳ್ತು. ಅದಾದ ನಂತರದಲ್ಲಿ ಆದಂತಹ ಬೆಳವಣಿಗೆ, ಈಗಾಗಲೇ ಸಚಿವ ಸಂಪುಟದಲ್ಲಿ ಇನ್ನಷ್ಟು ಬದಲಾವಣೆಗಳನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸಿದೆ ಅನ್ನುವಂತಹ ವಿಚಾರ. ಸಿಎಂ ಡಿಕೆಶಿ ಸಚಿವ ಸಂಪುಟದಿಂದ ಕೆಲವರಿಗೆ ಕೂಗ್ ಕೊಡ್ತಾರಾ? ಹಿರಿಯ ಸಚಿವರನ್ನ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 3 ರಿಂದ 5 ಸಚಿವರನ್ನ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆ. ಈಗಾಗಲೇ ರಾಜ್ಯ ನಾಯಕರ ಜೊತೆ ಹೈಕಮಾಂಡ್ ಚರ್ಚೆ ನಡೆಸಿದೆ. ಹಿರಿಯ ಸಚಿವರನ್ನ ಕೈ ಬಿಡುವ ಬಗ್ಗೆ ಹೈಕಮಾಂಡ್ ಚಿಂತನೆಯನ್ನ ನಡೆಸಿದೆ ಅನ್ನುವಂತಹ ವಿಚಾರ. ಇಂತಹ ಒಂದು ಬೆಳವಣಿಗೆಗಳಾಗಬಹುದು ಅಂತ ಹೇಳಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದ್ ಕಡೆ ಮಹಿಳೆಯರು ಸಂಪುಟದಲ್ಲಿ ಇಲ್ಲ ಅನ್ನುವಂತಹ ವಿಚಾರದಲ್ಲಿ ಬಹಳ ಚರ್ಚೆ ಆಗ್ತಾ ಇತ್ತು. ಆದ್ರೆ ಮತ್ತೆ ಒಂದಷ್ಟು ಬದಲಾವಣೆಗಳನ್ನ ತರ್ತಾರೆ ಅಥವಾ ಪುನರ್ರಚನೆ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಈಗ ಟಿವಿ9 ಮಾಹಿತಿಯನ್ನ ನೀಡ್ತಾ ಇದೆ. ಈಗಾಗಲೇ ಈ ಕುರಿತಂತೆ ಹೈಕಮಾಂಡ್ ರಾಜ್ಯ ಸರ್ಕಾರದೊಂದಿಗೆ ಮಾತನಾಡಿದೆ. ಒಂದಷ್ಟು ಹಿರಿಯ ಸಚಿವರನ್ನ ಸಂಪುಟದಿಂದ ಕೈ ಬಿಡುವಂತಹ ಚಿಂತನೆಗಳು ನಡೆದಿದೆ ಅನ್ನುವಂತಹ ವಿಚಾರ. ಹೀಗಾಗಿ ಹಿರಿಯ ಸಚಿವರಲ್ಲಿ ಢವಢವ ಸ್ಟಾರ್ಟ್ ಆಗಿದೆ. ಯಾರನ್ನ ಸಂಪುಟದಿಂದ ಕೈ ಬಿಡಬಹುದು, ಯಾರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು, ವಿಚಾರದಲ್ಲಿ ಬಹಳ ಕುತೂಹಲ ಹೆಚ್ಚಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಬುಲಾವ್ ನೀಡಿದ್ಯಾ? ಗುರುವಾರ ಸಿಎಂ ಡಿಕೆಶಿ ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆಗಸ್ಟ್ 27ರಂದು ಸಿಎಂ ಹೈಕಮಾಂಡ್ ಮಾತುಕತೆ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿದ್ದಾರೆ ಹಿರಿಯ ನಾಯಕರು. ಈ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದಲ್ಲಿ ಒಂದಷ್ಟು ಬದಲಾವಣೆಯ ನಿರೀಕ್ಷೆಗಳನ್ನ ನಾವು ಗಮನಿಸಬಹುದು. ಸಿಎಂ ಜೊತೆ ಮಾತುಕತೆ ಬಳಿಕ ಸಂಪುಟ ಸರ್ಜರಿ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಈಗ ಗುರುವಾರ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾರೆ. ಹೈಕಮಾಂಡ್ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಯುತ್ತೆ ಅನ್ನುವಂತಹ ವಿಚಾರಗಳು ಈಗ ತಿಳಿದು ಬರ್ತಾ ಇದೆ. ಅಂದ್ರೆ ಸಚಿವ ಸಂಪುಟದಲ್ಲಿ ಒಂದಷ್ಟು ಬದಲಾವಣೆಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಆ ಬಗ್ಗೆ ಹೈಕಮಾಂಡ್ ಜೊತೆ ಕೂಡ ಮಾತುಕತೆಯನ್ನ ನಡೆಸಿದೆ. ಹೈಕಮಾಂಡ್ ಕೂಡ ಈ ಬಗ್ಗೆ ಮಾತುಕತೆಗೆ ಮುಂದಾಗಿದೆ ಅನ್ನುವಂತಹ ವಿಚಾರ. ಸಂಪುಟ ಸರ್ಜರಿಗೆ ಹಿರಿಯ ನಾಯಕರ ಹಠವೇ ಕಾರಣ ಎನ್ನಲಾಗ್ತಾ ಇದೆ. ಸಂಪುಟದಿಂದ ಕೈ ಬಿಟ್ಟಿರೋದಕ್ಕೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನತಾ ಪರಿವಾರ ಮೂಲದ 17 ಮಂದಿಗೆ ಸ್ಥಾನ ಯಾಕೆ ಅನ್ನುವಂತಹ ಪ್ರಶ್ನೆಗಳನ್ನ ಇಡ್ತಾ ಇದ್ದಾರೆ. ತೀವ್ರ ಅಸಮಾಧಾನ ಹೊಂದಿದ್ದಾರೆ ಹಿರಿಯ ನಾಯಕರು. ಹಿರಿತನ ನಿರಾಕರಣೆ, ಜಾತಿ ಸಮೀಕರಣದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರೆಬಲ್ ನಾಯಕರಿಗೆ ಸ್ಥಾನ ನೀಡೋದಕ್ಕೆ ಮತ್ತೆ ಸರ್ಜರಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗ ಯಾವಾಗ ಸಂಪುಟ ರಚನೆ ಆಯಿತು ಅಂದ್ರೆ ವಿಸ್ತರಣೆ ಆಯಿತು, ಆ ಸಂದರ್ಭದಲ್ಲಿ ಕೆಲ ನಾಯಕರು ಕೂಡ ಮಾತನಾಡಿದ್ರು. ಇದು ಯಾವ ಬೇಸ್ ಮೇಲೆ ಈ ಸಂಪುಟ ರಚನೆ ಆಯಿತು, ಏನನ್ನ ಪರಿಗಣಿಸಿದ್ರು? ಹಿರಿಯರನ್ನ ಪರಿಗಣಿಸಿದ್ರ ಅಥವಾ ಪ್ರದೇಶವಾರು ಪರಿಗಣಿಸಿದ್ರ, ಜಾತಿ ಲೆಕ್ಕಾಚಾರ ಹಾಕಿದ್ರ? ಹೇಗೆ ಸಂಪುಟ ರಚನೆ ಆಯಿತು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರೇ ಪ್ರಶ್ನೆ ಮಾಡಿದ್ರು. ಈಗ ಆ ವಿಚಾರದಲ್ಲಿ ಕೆಲ ನಾಯಕರು ಬಹಳ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಜನತಾ ಪರಿವಾರದಿಂದ ಬಂದಂತಹವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾನ ಸಿಕ್ಕಿದೆ ಸಚಿವ ಸಂಪುಟದಲ್ಲಿ. ಆದರೆ ಈ ಹಿಂದಿನಿಂದಲೂ ಕಾಂಗ್ರೆಸ್ನಲ್ಲೇ ಇದ್ದು ಕಾಂಗ್ರೆಸ್ಗಾಗಿ ದುಡಿದಂತಹವರಿಗೆ ಅವಕಾಶ ನೀಡಲಿಲ್ಲ ಅನ್ನುವಂತಹ ಬೇಸರ ಇದೆ. ಹೀಗಾಗಿ ಮತ್ತೆ ಸರ್ಜರಿ ಮಾಡುವಂತಹ ಸಾಧ್ಯತೆ